ಫ್ರಂಟ್ ಈ ತರ ಡೈಮಂಡ್ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಹೀಗೆ ಪಟಾಯಿಸಿ ನಾನು ಸ್ಟಿಚ್ ಮಾಡಿದ್ದೀನಿ. ಮೇಲ್ಗಡೆ ಮಾತ್ರ ಹೆಮ್ಮಿಂಗ್ ಮಾಡಿದ್ದೀನಿ ಬೋಟ್ ನೆಕ್ಸ್ ಫಿನಿಶಿಂಗ್. ಇದು ಒಂದು 5 ಸಾರಿ ಇತ್ತು ಬ್ಲೌಸ್ ಮಾಡಿಸ್ತಿದೆ. ತುಂಬಾ ಚೆನ್ನಾಗಿ ಬಂತು ಫಿನಿಶಿಂಗ್ ನೋಡಿ. ಸ್ಲೀವ್ಸ್ ಗೆ ಇದರ ಕ್ರಾಸ್ ಆಗಿ ಹೀಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೊಂದು ಎಂಬ್ರಾಯ್ಡ್ರಿ ಮಾಡೋದು ನಾನು ಮಾಡ್ತಾ ಇದ್ದಿದ್ದು ಎಂಬ್ರಾಯ್ಡ್ರಿ ಡಿಸೈನು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಖುಷಿಯಾಗಿ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡ್ತಾ ಎಂಬ್ರಾಯ್ಡ್ರಿ ಮಾಡಿದ್ದೆ. ಆ ಎಂಬ್ರಾಯ್ಡ್ರಿದು ಔಟ್ಲುಕ್ ಅಂದರೆ ಸ್ಟಿಚಿಂಗ್ ಆದಮೇಲೆ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ಅದು ಸ್ಟಿಚಿಂಗ್ ಮುಗ್ದಿದೆ ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಸ್ಟಿಚಿಂಗ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಬ್ಲೌಸ್ ಫಿನಿಶಿಂಗ್ ನೋಡಿ. ಇದು ಒಂಥರ ಸ್ಕೈ ಬ್ಲೂ ಸ್ಯಾರಿ ಆಗಿತ್ತು, ಮತ್ತು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬಂದಿದೆ. ತುಂಬ ಚೆನ್ನಾಗಿ ಬಂತು ಇದು ಫಿನಿಶಿಂಗ್ ಅಂತೂ ನೋಡಿ. ಸ್ಲೀವ್ಸ್ಗೆ ನಾನು ಈ ಥರ ಕ್ರಾಸ್ ಆಗಿ ಹೀಗೆ ಅಂದರೆ ಬ್ಯಾಕ್ ನೆಕ್ ಏನು ಕೊಟ್ಟಿದ್ದೀನೋ ಡಿಸೈನು ಅದಕ್ಕೆ ಮ್ಯಾಚ್ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲೂ ಕೂಡ ಸ್ಲೀವಲ್ಲೂ ಕೂಡ ನಾನು ಫ್ಲವರ್ ಡಿಸೈನೇ ಮಾಡಿದ್ದೀನಿ. ಈ ಥರ ಕ್ರಾಸಾಗಿ ಕಾಣುತ್ತೆ ನೋಡಿ. ಇಲ್ಲಿ ಹಾಕೊಂಡ್ರೆ ಈ ಥರ ಕಾಣುತ್ತೆ. ಮತ್ತು ಫ್ರಂಟ್ ಸೈಡ್ ಬಂದು ನೋಡಿ ಹೀಗೆ ಮಾಡಿದ್ದೀನಿ. ಬ್ಲೌಸು ಹೊಲ್ದಾದ್ಮೇಲೆ ಫಿನಿಶಿಂಗ್ ಈ ಥರ ಕಾಣಿಸ್ತಾ ಇದೆ. ಒಂಥರ ಅಂದರೆ ಇದಕ್ಕೂ ಮೊದಲು ಈ ಡಿಸೈನ್ ಮಾಡಿದ್ದೆ, ಬಟ್ ಇದು ಫಿನಿಶಿಂಗ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂತು, ನನಗೆ ಖುಷಿ ಆಗ್ತಾಯಿತ್ತು. ಅದಕ್ಕೇ ಅದು ಮಾಡ್ತಾನೆ ವಿಡಿಯೋ ಮಾಡಿದ್ದೆ. ಇವಾಗಲೂ ಕೂಡ ಇದು ಫಿನಿಶಿಂಗ್ ಆದಮೇಲೆ ನಿಮಗೆ ಇದ್ರ ಔಟ್ಲುಕ್ ಹೇಗೆ ಬಂತು ಸ್ಟಿಚ್ ಆದಮೇಲೆ ಅಂತ ತೋರಿಸೋದಕ್ಕೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಇನ್ನೊಂದು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ಡಿಸೈನ್ಸ್ ತಿಳಿಸ್ತೀನಿ ನಿಮಗೆ. ಈ ಡಿಸೈನ್ಸ್ಗಳದ್ದು ಯಾವುದೇ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ದು ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರದ್ದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೆ. ಇದು ಈ ಥರ ಬಂದಿದೆ ಡಿಸೈನು. ಬೋಟ್ ನೆಕ್ ಬಂದಿದೆ ಬ್ಯಾಕ್ ಸೈಡು. ಬೋಟ್ ನೆಕ್ ಬಂದು ನೋಡಿ ಇಲ್ಲಿ ಫುಲ್ಲು ಕ್ಲೋಸ್ ನೆಕ್, ಬೋಟ್ ನೆಕ್ ಕ್ಲೋಸ್ ಬಂದು ಸೆಂಟ್ರಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆ ಸ್ಲೀವ್ಸ್ಗೂ ಕೂಡ ನಾನು ಹೀಗೆ ಈ ಡಿಸೈನ್ ಕೂಡ ಮಾಡಿದ್ದೀನಿ. ಇದು ಬ್ಯಾಕ್ ಸೈಡ್ ಬೋಟ್ ನೆಕ್ಕು, ಬಟ್ ಫ್ರಂಟ್ ಸೈಡ್ ಡೀಪ್ ನೆಕ್ಕೇ ಇದೆ. ಡೀಪ್ ನೆಕ್ಗೆ ನಾನು ಡೈಮಂಡ್ ಶೇಪ್, ಈ ಥರ ಡೈಮಂಡ್ ಶೇಪಲ್ಲಿ ಕೊಟ್ಟಿದ್ದೀನಿ ನೋಡಿ. ಫ್ರಂಟ್ ಈ ಥರ ಡೈಮಂಡ್ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಹೀಗೆ ಪಟಾಯಿಸಿ ನಾನು ಸ್ಟಿಚ್ ಮಾಡಿದ್ದೀನಿ. ಮೇಲ್ಗಡೆ ಮಾತ್ರ ಹೆಮ್ಮಿಂಗ್ ಮಾಡಿದ್ದೀನಿ. ಬೋಟ್ ನೆಕ್ ಇದೆ. ಫಿನಿಶಿಂಗ್ ಸ್ಟಿಚ್ ಆದಮೇಲೆ ನೋಡಿ ಈ ಥರ ಫಿನಿಶಿಂಗ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಇದು ಬ್ಲೌಸ್ ಕೂಡ. ಇದ್ರದ್ದು ಯಾವುದೇ ಒಂದು ಕಟಿಂಗ್ ಅಥವಾ ವಿಡಿಯೋ, ಸ್ಟಿಚಿಂಗ್ದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದ್ರದ್ದು ಕಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನು ಸಾಕಷ್ಟು ಡಿಸೈನ್ಸು ಅದು ಸ್ಟಿಚ್ ಮಾಡ್ತಾ ಇರ್ತೀನಿ. ಕೆಲವೊಂದು ನನಗೆ ವಿಡಿಯೋ ಮಾಡ್ಕೊಳ್ಳೋ ಅಷ್ಟು ಟೈಮ್ ಸಾಕಾಗಲ್ಲ. ಯಾಕೆಂದರೆ ನನ್ನ ಹತ್ರ ನಾನು ವರ್ಕರ್ಸ್ ಅಂತ ಯಾರೂ ಇಲ್ಲ, ನಾನು ಒಬ್ಬಳೇ. ಎಂಬ್ರಾಯ್ಡ್ರಿ ಮಾಡೋದಾಗಿರ್ಬೋದು ಅಥವಾ ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ನಾನು ಒಬ್ಬಳೇ ಮಾಡೋದು. ಅದರಿಂದ ನಮಗೆ ಟೈಮ್ ಸಾಕಾಗಲ್ಲ ಕೆಲವೊಂದು ಸಲ. ಆದಷ್ಟು ವಿಡಿಯೋ ಮಾಡ್ತೀನಿ. ಕಟಿಂಗ್ ವಿಡಿಯೋ ಆಗಿರ್ಬೋದು, ಯಾವುದೇ ವಿಡಿಯೋ ನೀವು ಕೇಳಿದ್ರೆ ಕಟಿಂಗ್ದು ಅಥವಾ ಸ್ಟಿಚಿಂಗ್ದು ವಿಡಿಯೋಗಳನ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಲ್ಲಿ ಈ ಥರ ಡಿಸೈನ್ಸ್ನ ಸ್ಟಿಚಸ್ ಮಾಡಿಸ್ಕೊಳ್ಳಿ. ಇನ್ನೂ ತುಂಬ ಡಿಸೈನ್ಸ್ ಆಲ್ರೆಡಿ ನನ್ನ ಚಾನಲಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಂದರೆ ಈ ಥರ ಟೈಲರ್ಸ್ಗಳಿಗೆ ಈ ಥರ ಡಿಸೈನ್ಸು ಅಥವಾ ನೋಡಿದಾಗ, ಇವಾಗ ನಾನೇ ಬೇರೆ ಕಡೆ ಹೋಗಿ ಒಂದು ಡಿಸೈನ್ಸ್ ನೋಡಿದಾಗ ನಾನು ಯಾಕೆ ಟ್ರೈ ಮಾಡಬಾರ್ದು, ಇದನ್ನು ಇನ್ನೊಬ್ರಿಗೆ ಸ್ಟಿಚಿಂಗ್ ಮಾಡಿಕೊಡ್ಬಾರ್ದು ಅನ್ನೋದು ನನಗೆ ಕಾನ್ಸೆಪ್ಟ್ ಬರುತ್ತೆ, ಹೊಲಿತೀನಿ. ಈ ಡಿಸೈನ್ಸ್ಗಳು ನೋಡಿ ಅವ್ರಿಗೂ ಕೂಡ ಈಸಿ ಆಗ್ಬೋದು. ತಡಿ ಈ ಥರ ಡಿಸೈನ್ಸ್ನ ನಾವು ಸ್ಟಿಚ್ ಮಾಡೋಣ ಅನ್ನೋದು ಬರ್ಬೋದು. ಅದಕ್ಕೋಸ್ಕರ ಶೇರ್ ಮಾಡಿ, ಆದಷ್ಟು ಯೂಸ್ ಆಗೋರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ. ಇನ್ನು ಹಾಗೆ ಇವೆರಡು ಬ್ಲೌಸ್ ಕೂಡ ಇವತ್ತು ಸ್ಟಿಚ್ ಮಾಡಿದ್ದೀನಿ. ಇದಂತೂ ಫ್ರೆಂಡ್ಸ್ ತುಂಬ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಈ ಕಾನ್ಸೆಪ್ಟ್ ಅಥವಾ ಈ ಕಲರ್ ಬ್ಲೌಸ್ಗಳಂತೂ ಎಷ್ಟು ಸ್ಟಿಚ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಅದರಲ್ಲಿ ನೋಡಿ ಈ ಥರ ಸ್ವಲ್ಪ ಗೋಲ್ಡ್ ಶೇಡು ಇದು ಒಂದು ಸ್ಟಿಚ್ ಮಾಡಿದ್ದೀನಿ. ಇದು ಬೇರೆಯವ್ರದ್ದು, ಅದು ಬೇರೆಯವ್ರದ್ದು.
ಬಟ್ ಇದಕ್ಕೆಲ್ಲ ಏನಂದರೆ ಇದು ಏಜ್ಡ್ ಪರ್ಸನ್ದು, ಸೊ ಡೋರಿ ಕೂಡ ಇಟ್ಟಿಲ್ಲ ಕಟ್ಟೋದಕ್ಕೆ, ಹಾಗೆ ಹೊಲ್ದಿದ್ದೀನಿ. ಇವ್ರದ್ದು ಮಾತ್ರ ಅಂದರೆ ಇದಕ್ಕೆಲ್ಲ ಬೇರೆ ಯಾವ ಡಿಸೈನ್ ಇಟ್ಟರು ಅಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಲ್ಲ. ಸೊ ಡೋರಿ ಇಟ್ಬಿಟ್ಟು ಕಟ್ಟೋದಿಟ್ಬಿಟ್ಟು ಜಸ್ಟ್ ರೌಂಡ್ ನೆಕ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದಂತೂ ಸುಮಾರು ಬ್ಲೌಸ್ಗಳೇ ಹೊಲ್ದ್ಬಿಟ್ಟಿದ್ದೀನಿ. ಈ ಥರದ್ದಂತೂ ಲೆಕ್ಕನೇ ಇಲ್ಲ ಹೇಳಬೇಕು ಅಂದರೆ. ಬಟ್ ಇದು ಕ್ಲಾತ್ ಅಷ್ಟು ಇದಿಲ್ಲ ಫ್ರೆಂಡ್ಸ್. ಏನಂದರೆ ನಾನು ಕೂಡ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಬಟ್ ತುಂಬ ಚುಚ್ಚುತ್ತೆ, ಇರಿಟೇಷನ್ ಆಗುತ್ತೆ. ಬ್ಲೌಸ್ ಎಷ್ಟು ಬೇಗ ಅಯ್ಯಪ್ಪ ಹಾಕ್ಕೊಳಕ್ಕಾಗ್ತಾಯಿಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ನೆಕ್ಸ್ಟ್ ತೊಗೊಂಡು ಹೊಲಿಸ್ಕೊಳ್ಳೋರು ಸ್ವಲ್ಪ ನೋಡಿಕೊಂಡು ಹೊಲಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಡಿಸೈನ್ಸ್ ಎಲ್ಲ ಹೇಗಿತ್ತು ಅಂತ ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು.